ಇಲ್ಲ ನೀ ಇನ್ನು ಹಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ವಿಡಿಯೋಸ್. ಫಸ್ಟ್ ಹೆಲ್ಮೆಟ್ ಕ್ಯಾಮ್ರಾ ತಕ್ಕಂದಿದ್ದಾನೆ, ಅದೊಂದಾಯ್ತು. ಈಗ ಎಲ್ಲಾ ಕಡೆ ತಿರುಗ್ತೈತೆ ಅಂತ ಅದೇನೋ ಲೆನ್ಸ್ ಕಣ್ಕಾಕೋದ ಏನೋ ಸೌಂಡ್ ಬರ್ತೈತೆ ಸ್ಟಾರ್ಟಿಂಗ್ ಭಯ ಆಗ್ತೈತೆ. ಸೌಂಡ್ ಬರ್ತೈತೆ ಚಿಕ್ಕಿ. ಏನಾಗಲ್ಲ, ಓಪನ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದು ಓಪನ್ ಮಾಡಿ, ಇದು ಓಪನ್ ಮಾಡು. ಅದೇ ಮೈನ್. ಇದು ಮೈನ್ ಅಲ್ಲ. ಅಯ್ಯ ಖುಷಿನಾ ಮಗ್ನೆ? ಖುಷಿನಾ? ಮತ್ತೆ ಖುಷಿ ಆಗಲ್ಲ. ನಾನ್ ತಗೊಂಡಿರೋದು ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲೇ ನೀವು ವಿಡಿಯೋಸ್ ನೋಡಿ. ಅಮ್ಮ ಅನ್ನೋದಕ್ಕಿಂತ ಜಾಸ್ತಿ ನಾನು ಚಿಕ್ಕಿ ಚಿಕ್ಕಿ ಅಂತೀನಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಲಿ. ಆಮೇಲೆ ಇನ್ನೇನೈತೆ ಗೈಸ್, ನಮ್ಮಮ್ಮ ಇವತ್ತು ನನ್ಗೆ ಗಿಫ್ಟ್ ಕೊಡ್ಸಿದ್ದಾರೆ. ಬಾ ಮಗನೆ. ಗೈಸ್, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. 2 ನಿಮಿಷ ಬನ್ನಿ, ನಾಕ್ ಹೋಗ್ಬಿಡ್ತೀನಿ. ಬಟ್ಟೆ ಐರನ್ ಮಾಡಿ ಸಿಕ್ಕಿದ್ಯಲ್ಲ? ಮಾಡಿಕ್ಕಿದೀನಿ ನೋಡು, ನೀನ್ ಹೇಳಿದ್ದಲ್ಲ ಐರನ್ ಮಾಡಿಸಿ. 2 ನಿಮಿಷ ಹಾಕೊಂಡ್ಬಿಡ್ತೀನಿ ಬಟ್ಟೆ. ಇನ್ಶರ್ಟ್ ಮಾಡ್ಬೇಕಾ? ಮಾಡ್ಕ. ಇನ್ಶರ್ಟ್ ಬೇಡ, ಚೆನ್ನಾಗಿದೆ. ಅಯ್ಯೋ ಚೆನ್ನಾಗಿರುತ್ತೆ, ಮಾಡ್ಕೊ. ಇನ್ಶರ್ಟ್ ಬೇಡ, ಮಾಡ್ಮಾ. ಇನ್ಶರ್ಟ್ ಬೇಡ. ನೀನ್ ಈ ಶರ್ಟ್ ಚೆನ್ನಾಗಿರೋದು. ಬೇಡ ಇನ್ಶರ್ಟ್. ಇದೇ ಟೈಟ್ ನೋಡು, ಎಷ್ಟು ಚೆಕ್ ಐತೆ. ಮಾಡು. ಇದೇ ಸ್ಟ್ರೈಟ್ ಐತೆ. ಮಾಡಿ ಹೇಳ್ತೀನಿ, ಏನಿಲ್ಲ. ಅಯ್ಯೋ ಚುಪ್ಪಾಕು. ಹೇರ್ ಸ್ಟೈಲ್ ಚೆನ್ನಾಗೈತಾ? ಇಲ್ಲ ತಲೆ ಬಸ್ಸು. ಅಲ್ಲಿ ವಾಚ್ ಐತೆ ಅಕ್ಕ, ಇರ್ಲಿ. ಅಲ್ಲೈತೆ. ನಿನ್ ಬ್ಯಾಗಲ್ಲಿ ಒಂದೈತೆ, ಅಲ್ಲೊಂದೈತೆ. ಬ್ಯಾಗ್ ಆಗಿರೋದು ಹಾಕೊಂತೀನಿ. ವೈಟು. ವೈಟ್ ಅಕ್ಕ. ವೈಟ್ ಇಲ್ಲ ಅಂದ್ರೆ ಗೋಲ್ಡ್ ಕಲರ್ ಅಕ್ಕ. ಇನ್ನೊಂದು ಐತೆ, ಇನ್ನೊಂದು ಬೆಲ್ಟ್ ಐತೆ, ಅದ್ ನೋಡು. ಗೈಸ್, ನಮ್ಮಮ್ಮ ಇವತ್ತು ನನಗೆ ಗಿಫ್ಟ್ ಕೊಡ್ಸಿದ್ದಾರೆ. ಏನಪ್ಪಾ ಗಿಫ್ಟ್ ಅದು ಅಂತ ಹೇಳಿದ್ರೆ, DJ Osmo Pocket 3 ಕ್ರಿಯೇಟರ್ ಕಾಂಬೋ ಇಸ್ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ DJ ಕ್ಯಾಮ್ರಾ, DJ ಆಕ್ಚುಲಿ ಹೇಳ್ಬೇಕಂದ್ರೆ DJ Osmo 40,000 ಏನೋ ಇದೆ. ಬಟ್ ನಾನು ಕ್ರಿಯೇಟರ್ ಕಾಂಬೋ ತಗೊಂಡಿದ್ದೀನಿ. ಅದು ನನಗೆ ಟೋಟಲ್ 60,990 ಅಂದರೆ 61,000 ಅನ್ಕೊಳ್ಳಿ. 61,000 ಆಯಿತು. ಬಟ್ ನಾನು 61,000 ಒಂದೇ ಸಲ ಪೇಮೆಂಟ್ ಮಾಡಿಲ್ಲ, 10,000 ಮಾತ್ರ ಪೇಮೆಂಟ್ ಮಾಡಿದ್ದು. ಇನ್ನು ಬ್ಯಾಲೆನ್ಸು EMI ಹಾಕ್ಸ್ಕೊಂಡಿದ್ದೀನಿ. ಟೋಟಲ್ 12 ಮಂತ್ಸ್ ಹಾಕ್ಕೊಂಡಿದ್ದೀನಿ. ಮಂತ್ಲಿ 5,300 ಏನೋ ಬರ್ತಾ ಇದೆ. ನಮ್ಮಮ್ಮನೂ ಜೊತೆಲಿದ್ದಾರೆ ಇವತ್ತು. ಇಬ್ರು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ DJ Osmo Pocket 3 ಕ್ರಿಯೇಟರ್ ಕಾಂಬೋ. ಫ್ಯಾನ್ ಬೇಡಮ್ಮ. ಗೈಸ್, ಇವರೇ ನಮ್ಮಮ್ಮ. ಹಾಯ್ ಗೈಸ್, ಇವ್ರು ನಮ್ಮಮ್ಮನೇ ಗಿಫ್ಟ್ ಕೊಡ್ಸಿರೋದು ನನಗೆ. ಅಮ್ಮ ಅನ್ನೋದು ಯಾಕೋ ಗೊತ್ತಿಲ್ಲ ಅನ್ಸುತ್ತೆ ಅಲ್ಲ. ಅಮ್ಮ ಅನ್ನೋದಕ್ಕಿಂತ ಜಾಸ್ತಿ ನಾನು ಚಿಕ್ಕಿ ಚಿಕ್ಕಿ ಅಂತೀನಲ್ಲ. ಚಿಕ್ಕಿ, ಒಂದು ಒಳ್ಳೆ ಕೆಲಸ ಮಾಡ್ತೀಯಾ? ಏನ್ ಹೇಳ? ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ, ನೀನು ವಿಡಿಯೋ ಮಾಡು, ಸರಿನಾ? ವಿಡಿಯೋ ಇಂದ ಆಚೆ ಹೋಗು ಅಂತ ಹೇಳ್ತಾ ಇದ್ದೀಯಾ? ವಿಡಿಯೋ ಮಾಡು. ಆಯ್ತಮ್ಮ, ಮಾಡ್ತೀನಿ. ನೀನ್ ವಿಡಿಯೋ ಮಾಡು, ಸರಿನಾ? ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ವಿಡಿಯೋ ಮಾಡಕ್ ಹೋಗ್ತಾ ಇರೋದಕ್ಕ. ನಾನು ತಗೊಂಡಿರೋದು ಕ್ರೋಮಾ ಇಂದ ಕ್ರೋಮಾದಲ್ಲಿ ತಗೊಂಡಿದ್ದು. ಎಲ್ಲಿ ಕ್ರೋಮಾ ಎಲ್ಲ ಕಡೆ ಇದೆ, ಸುಮಾರು ಕ್ರೋಮ್ ಆಗಿದೆ. ಎಲ್ಲಿ ತಗೊಂಡಿದ್ದು ಅಂದ್ರೆ ನಮ್ಮ ಆಫೀಸ್ ಹತ್ರ ರಾಗಿಗುಡ್ಡ ಹತ್ರ ಒಂದು ಕ್ರೋಮಾ ಇದೆ, ಅಲ್ಲಿ ತಗೊಂಡಿದ್ದು. ಕವರ್ ಸೈಡ್ಗೆ ಇಟ್ಬಿಡೋಣ. ತೋರ್ಸಮ್ಮ ಇದನ್ನ. ಓಪನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅಲ್ಲಿ ನಂಗೆ ತೋರಿಸು. ಆಲ್ರೆಡಿ ಅಲ್ಲಿ ನಾನು ತಗೊಳ್ಬೇಕಾದ್ರೆ ಜಸ್ಟ್ ಅವರೇ ಓಪನ್ ಮಾಡಿ ಒಳಗಡೆ ಹೆಂಗೆ ಡಿಫೆಕ್ಟಿವ್ ಏನಾನ ಇದೆಯೋ ಅಂತ ಅವರು ಚೆಕ್ ಮಾಡಿದ್ರು. ಅವರೇ ಒಂದ್ಸಲಿ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಅಲ್ಲೇ ಬಾಕ್ಸ್ ಆಲ್ರೆಡಿ ಓಪನ್ ಮಾಡಿದ್ದೆ. ಬಟ್ ಮನೆಯಲ್ಲಿ ಇದೆ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದು. ಖುಷಿನಾ ಮಗ್ನೆ? ಖುಷಿನಾ? ಮತ್ತೆ ಖುಷಿ ಆಗಲ್ಲ ನೋಡೋಣ. ಅದು ಎಲ್ಲ ನಿಧಾನ ಒಂದೊಂದೇ ಓಪನ್ ಮಾಡ್ತೀನಿ ಗಾಯ್ಸ್. ಈ ಬಾಕ್ಸ್ ಒಳಗೇನಿದೆ, ಮತ್ತೆ ಇದ್ರೊಳಗೇನಿದೆ, ಮತ್ತೆ ಅವರು ಇಷ್ಟೊಂದಿದೆ, ಏನೇನೋ ಇದೆ ಇದ್ರೊಳಗಡೆ. ಇದು ಸ್ಕ್ಯಾನರ್ ಕೊಟ್ಟಿದ್ದಾರೆ, ಫೋನ್ಗೆ ಕನೆಕ್ಟ್ ಮಾಡೋದು. ಆ್ಯಪ್ ಡೌನ್ಲೋಡ್ ಮಾಡಿ ಫೋನ್ಗೆ ಕನೆಕ್ಟ್ ಮಾಡೋದು ಸ್ಕ್ಯಾನರ್ ಇದು.
ಮತ್ತು ಹಿಂದೆನೂ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಮತ್ತು ಇದು ನಾನು ಪೇಮೆಂಟ್ ಮಾಡಿರೋ ಬಿಲ್ ಇದು ನೋಡಿ. ಟೋಟಲ್ ಎಷ್ಟಿದೆ ಅಂದರೆ ಇದೊಂದ್ಸಲಿ ತೋರಿಸಮ್ಮ ಇದವರು ಇದು ತೋರಿಸಿದ್ದು 60,990 ಕಾಣಿಸ್ತೈತೆ ಅಲ್ಲಿ ಅದ್ರ ಕಾಣಿಸ್ತೈತೆ ಆ ಫೋನಾಗ 60,990. ಕ್ಯಾಮ್ರಾ ಎಷ್ಟಾಯ್ತಂದ್ರೆ ಒರಿಜಿನಲ್ ಕಾಸ್ಟು ಇವಾಗ ನೀವು ಕ್ಯಾಶ್ ತಗೊಂತೀನಿ ಇಲ್ಲ ಅಕೌಂಟ್ ಇದೆ ಅಂದರೆ 60,990 ಕೊಟ್ಟರೆ ನೀವು ಆರಾಮಾಗಿ DJ Osmo Pocket 3 ತಗೊಂಡ್ಬಿಡ್ಬೋದು. ಬಟ್ ನಾನು ತಗೊಂಡಿದ್ದು ಬಂದು EMI ಹಾಕ್ಸ್ಕೊಂಡಿದ್ದೀನಿ. ಒಂದೇ ಸಲ ಅಷ್ಟು ಅಮೌಂಟ್ ಇದ್ದಿಲ್ಲ, ಅದಕ್ಕೆ ನಾನು EMI ಹಾಕ್ಸ್ಕೊಂಡು ತಗೊಂಡಿದ್ದು. ಇದೊಂದಾಯ್ತು ಬಿಲ್ಲೊಂದು. ನೆಕ್ಸ್ಟ್ ಇದು ಏನೇನೋ ಇದೆ, ಹೆಂಗೆ ಯೂಸ್ ಮಾಡೋದು, ಇದೆಲ್ಲ ಹೆಂಗೆ ಯೂಸ್ ಮಾಡೋದು ಅದೆಲ್ಲ ನೀಟಾಗಿ ಓದ್ಬೇಕು. ಇವತ್ತೆಲ್ಲ ಕುತ್ಕೊಂಡು ಓದ್ತೀನಿ ಕರೆಕ್ಟಾಗಿ ನೋಡಿ. ಇಲ್ಲಿ ಮತ್ತೆ ಬ್ಯಾಕ್ ಸೈಡು ಯಾವ ಥರ ಯೂಸ್ ಮಾಡೋದು ಅಂತೆಲ್ಲ ಡೀಟೇಲ್ ಆಗಿ A to Z ಎಲ್ಲ ಇಲ್ಲೇ ಇರುತ್ತೆ. ನೀಟಾಗಿ ಕುತ್ಕೊಂಡು ಓದ್ಬಿಟ್ರೆ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ಒಂದು 100% ಇದ್ರಲ್ಲಿ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ನೀಟಾಗಿ ನಾವೆಲ್ಲ ಅರ್ಥ ಮಾಡ್ಕೊಂಡ್ರೆ ಒಂದು 80% ಅರ್ಥ ಆಗುತ್ತೆ. ಬ್ಯಾಲೆನ್ಸು ಯೂಟ್ಯೂಬ್ ವೀಡಿಯೋಸು ಅದು ಇದು ನೋಡಿ ಕಲ್ತ್ಕೊಬೋದು. ಇದೊಂದಾಯಿತು. ಟೋಟಲ್ ಎಷ್ಟಾಯಿತು? ಒಂದು ಬಿಲ್ ಇದು 1 2 ಆಯಿತು. ಮತ್ತು ಇದೇನಿದು ಇಷ್ಟು ದೊಡ್ಡದಾಗೈತೆ. ಇದು ಓಪನ್ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಎಲ್ಲ ಓಪನ್ ಮಾಡಿ ನಿಧಾನವಾಗಿ ಒಂದೊಂದೇ ಓದ್ತೀನಿ ನಾನು ಹಿಂಗೆ ಯೂಸ್ ಮಾಡೋದು ಎಲ್ಲ. ಮತ್ತು ಇದನ್ನು ಅಷ್ಟೇ. ಇದು ಏನೋ ಇದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಇದೇನೋ ಇದೆ. ಮತ್ತು ಇನ್ನೊಂದು ಬಿಲ್ ಇದೆ. ಟೋಟಲ್ಲು ಅವ್ರು ಕೊಟ್ಟಿರೋದು ಬಂದು ಇದೊಂದು ಮತ್ತು ಇದೊಂದು ಇದು ಎಲ್ಲ ಓದೋದೇ ಇರೋದು. ಇದ್ರೊಳಗಡೆ ಎಲ್ಲ ನೀಟಾಗಿ ಕುತ್ಕೊಂಡು ಎಲ್ಲ ಓದಬೇಕು ಅಂತೇಳಿ ನಾನು. ಓಕೆ, ಇದು ಬಾಕ್ಸ್ ಖಾಲಿ ಆಯಿತು ಗೈಸ್. ಇದರಲ್ಲೇ ಇನ್ನ ಖಾಲಿ ಏನಿಲ್ಲ. ಸರಿ ಬಿಚ್ಚು. ಮೈನ್ ಇರೋದೇ ಪಿಕ್ಚರು ಇಲ್ಲಿರೋದು. ಫಸ್ಟ್ ಯಾವ್ದು ಬಿಚ್ಚಿಯಾ? ಇದು ಓಪನ್ ಮಾಡಿ. ಇದು ಓಪನ್ ಮಾಡು. ಅದೇ ಮೈನ್. ಇದು ಮೈನ್ ಅಲ್ಲ. ಅಯ್ಯ ಮತ್ತೆ ಮೈನ್ ಅಲ್ಲ. ಇದು ನೋಡೋಣ. ಅದೇ ಕ್ಯಾಮ್ರಾ ಇದ್ರಲ್ಲಿ ಇಲ್ಲ, ಅದ್ರಲ್ಲಿ ಐತೆ. ಹೌದಾ? ಅಲ್ಲೇ ನಾನು ನೋಡಿದ್ನಲ್ಲ. ಓಹೋ, ಇದು ಬಂದು ನೋಡಿ ಗೈಸ್, ಓಪನ್ ಮಾಡ್ತಿದ್ವಿ. ಪೌಚ್, ಕ್ಯಾಮ್ರಾಗೆ ಸೇಫ್ಟಿಗೆ ಪೌಚ್. ಇದು ಏನಿದು ಗೊತ್ತಾಗ್ತಾ ಇಲ್ಲ. ಪೌಚೆ ಕ್ಯಾಮ್ರಾ ಪೌಚ್. ಅದು ಅಪ್ಪರ್ಸಿಲ್. ನಾರ್ಮಲ್ ಆಗಿ ಇವಾಗ ನಮ್ಮ ಫೋನ್ಗೆಲ್ಲ ನೋಡಿ ಇಲ್ಲಿ ಇದೆ. ನನ್ನ ಫೋನ್ ಇದು ಇದರ ಪೌಚ್ ಹೆಂಗಿದೆ ಅದೇ ತರ ಕ್ಯಾಮ್ರಾಗೆ ಇದು ಪೌಚು. ಇದನ್ನ ಕ್ಯಾಮ್ರಾ ಇದೊಳಗಡೆ ಇಟ್ಕೊಂಡು ಬೇಕಾದ್ರೆ ನಾವು ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು. ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಇದು ಯೂಸ್ ಮಾಡ್ತಿದ್ರೆ. ಮತ್ತೆ ಕ್ಯಾಮ್ರಾಗೂ ಸೇಫ್ಟಿ ಇರುತ್ತೆ. ಕ್ಯಾಮ್ರಾ ಇನ್ಸೈಡ್ ಹೋಗುತ್ತೆ, ಕ್ಯಾಮ್ರಾನು ಸೇಫ್ಟಿ ಆಗಿರುತ್ತೆ. ಓಕೆನಾ? ಇದೊಂದಾಯ್ತು ಫಸ್ಟ್ ಇದು. ಮತ್ತೆ ಮೇನ್ ಇಲ್ಲಿ ಇದೆ ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ. ಇಷ್ಟೇ. ಓಪನ್ ಮಾಡ್ತಿದ್ದೀನಿ ಗೈಸ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತು ಸೋಮವಾರ. ಜೈ ಶ್ರೀರಾಮ್. ಆಂಜನೇಯ ನಿನ್ಸ್ಕೊತಾ ಇದೀಯಾ? ಎಲ್ಲ ಒಳ್ಳೇದಾಗ್ಲಿ. ಗೈಸ್ ಓಪನ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಚೆನ್ನಾಗಿದೆ ಬ್ಯಾಗ್. ಗೈಸ್ ಇದೇ ಕ್ಯಾಮ್ರಾ ನೋಡ್ತಾ ಇದ್ದೀರಲ್ಲ. ಏನಪ್ಪ ಇದು ಕಾಣಿಸ್ತೈತೆ ಕ್ಯಾಮ್ರಾ ಇಲ್ಲಿ ಆನ್ ಮಾಡಿದ ತಕ್ಷಣ ರೊಟೇಟ್ ಆಗುತ್ತೆ. ಇದು ಬ್ಯಾಕ್ ಸೈಡ್ ರೊಟೇಟ್ ಆಗುತ್ತೆ. ನೋಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಏನು ಹೇಳೋದು, ಏನೋ ಸೌಂಡ್ ಬರ್ತೈತೆ ಸ್ಟಾರ್ಟಿಂಗ್. ಭಯ ಆಗ್ತೈತೆ. ಸೌಂಡ್ ಬರ್ತೈತೆ ಚಿಕ್ಕೆ. ಏನಾಗಲ್ಲ, ಓಪನ್ ಮಾಡು. ಅದು ರಿಂಗ್ ಕೊಟ್ಟಿರೋದು. ಈ ಕಡೆ ತಿರ್ಸಿದ ತಕ್ಷಣ ಡೈರೆಕ್ಷನ್ ನನ್ನ ಕಡೆ ತಿರುಗುತ್ತೆ. ಅಂದ್ರೆ ಉಲ್ಟಾ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆನ್ ಆಗುತ್ತೆ ನೋಡಿ. ಆನ್ ಆಯ್ತು. ನಾನು ಕಾಣಿಸ್ತಿದ್ದೀನ? ಇಲ್ಲ, ಇನ್ನು ಬಂದಿಲ್ಲ. ನೀನು ಬಂದಿಲ್ಲ. ಅಂದ್ರೆ ಇಲ್ಲೂ ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ನಾನು ತೋರಿಸಿದ್ನಲ್ಲ, ಇದರಲ್ಲೂ ಒಂದು ಸ್ಕ್ಯಾನರ್ ಇದೆ, ಅದರಲ್ಲೂ ಒಂದು ಸ್ಕ್ಯಾನರ್ ಇದೆ, ಮತ್ತೆ ಇಲ್ಲೂ ಒಂದು ಸ್ಕ್ಯಾನರ್ ಇದೆ. ಇದು ಆಲ್ರೆಡಿ ನಾನು ಅಲ್ಲೊಂದ್ಸಲಿ ಓಪನ್ ಮಾಡಿದ್ನಲ್ಲ, ಅದಕ್ಕೆ ಇದು
ಆ್ಯಪ್ ಡೌನ್ಲೋಡ್ ಮಾಡಬೇಕು ಫಸ್ಟು. DJ ಇದು ಆ್ಯಪ್ ಡೌನ್ಲೋಡ್ ಮಾಡಿ ಇಲ್ಲಿ ಸ್ಕ್ಯಾನ್ ಮಾಡಿ ಅದಾದಮೇಲೆ ಓಪನ್ ಆಗುತ್ತೆ ಇದು, ಇಲ್ಲಾಂದರೆ ತೋರಿಸ್ತಿದೆ. ಮತ್ತು ಇನ್ನೊಂದೇನೆಂದರೆ ಇದಕ್ಕೆ ಮೆಮೊರಿ ಕಾರ್ಡ್ ಹಾಕಬೇಕು ಗೈಸ್. ಮೆಮೊರಿ ಕಾರ್ಡ್ ಹಾಕಿಲ್ಲ ಅಂದರೆ ಲೈಕ್ ಒಂದು ಫೋಟೋನೂ ತೆಗಿಯೋಕ್ಕಾಗಲ್ಲ, ಒಂದು ವೀಡಿಯೋನೂ ಮಾಡೋಕ್ಕಾಗಲ್ಲ. ಇದು ಇಂಟರ್ನಲ್ ಸ್ಟೋರೇಜು ಏನೂ ಇಲ್ಲ, ನಾವು ಮೆಮೊರಿ ಕಾರ್ಡ್ ಹಾಕಿ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಮೆಮೊರಿ ಕಾರ್ಡು ನೆನ್ನೆನೇ ತೊಗೊಂಬರ್ಬೇಕಾಗಿತ್ತು. ಏನಂದರೆ ನೆನ್ನೆ ಎಲ್ಲಿ ರಾಗಿಗುಡ್ಡಲ್ಲ ಅಲ್ಲಿ ಇದು ತಗೊಂಡು ಒಂದು ಎಲ್ಲ ಕಡೆ ವಿಚಾರಿಸಿದ್ದೀನಿ ಗೈಸ್. ಇದಕ್ಕೆ ಆಗೋವಂಥದ್ದು ಮೆಮೊರಿ ಕಾರ್ಡು ಅಂದರೆ ಮೆಮೊರಿ ಕಾರ್ಡ್ ಬಂದ್ಬಿಟ್ಟು 256 GB. ಅದು ಹೆಸರು ಏನೋ ಐತೆ, ಸ್ಯಾಂಡ್ ಡಿಸ್ಕು ಎಕ್ಸ್ಟ್ರೀಮ್ ಪ್ರೋ. ನನಗೂ ಅದೇ ಬೇಕಂತ ಮತ್ತೆ ಎಲ್ಲ ಹುಡುಕಿದೆ, ಎಲ್ಲೂ ಸಿಕ್ಕಿಲ್ಲ ಗೈಸ್. ಒಂದು 10 ರಿಂದ 15 ಅಂಗಡಿ ಹುಡುಕಿದ್ದೀನಿ, ಇಲ್ಲ. ಮತ್ತೆ ಅಮೆಝಾನಲ್ಲಿ ಇತ್ತು, ಅಲ್ಲಿ ತಗೊಬೇಕು ಅಂತ. ಆಮೇಲೆ ನಾಳೆ ತಗೊಬೇಕು ಅಂದ್ಕೊಂಡಿದ್ದೀನಿ. ಅದು ನಾಳೆ ತಗೊಂಡು ಇನ್ಸರ್ಟ್ ಮಾಡಿ ಇನ್ಮೇಲೆ ಇನ್ನೊಂದು ಹೇಳೋದು ನೋಡ್ತದೆ, ಇನ್ಮೇಲೆ ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಗೈಸ್. ಮಿಸ್ ಮಾಡ್ದಿರಾ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲೇ ನೀವು ವಿಡಿಯೋಸ್ ನೋಡಿ. ಅಂದರೆ ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗೇ ನೋಡಿ, ಓಕೆನಾ? ಮತ್ತೆ ಸಪೋರ್ಟ್ ಮಾಡಿ ಗೈಸ್. ಇದು ಆ್ಯಕ್ಚುಲಿ ಏನಂದರೆ ಇದು ಆನ್ ಮಾಡಿದೆ, ಇದು ಹಿಂಗೆ ರೊಟೇಟ್ ಮಾಡಿದ್ದೀನಿ ಅಂದರೆ ಕ್ಯಾಮ್ರಾ ಆ ಡೈರೆಕ್ಷನ್ ತಿರುಗುತ್ತೆ, ಓಕೆನಾ? ಮತ್ತು ನಾನು ಹಿಂಗೆ ಇದು ಸ್ಕ್ರೀನ್ ಈ ಕಡೆ ತಿರ್ಗಿಸಿದ್ದೀನಿ ಅಂದರೆ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಇದೇ ಮೈನ್ ಇದ್ದಿದ್ದು. ಇದ್ರ ಬಗ್ಗೆ ಹೇಳಿದ್ದೀನಿ, ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಮತ್ತು ಇದಾಯ್ತಲ್ಲ, ನೆಕ್ಸ್ಟ್ ಏನು, ಇದನ್ನ ಹೆಂಗೆ ಅದ್ರೊಳಗಡೆ ಇಲ್ಲೇ ಇದೆಯಲ್ಲ, ಅದೇ ನಾನು ಅವಾಗ ಹೇಳಿದ್ ಮಗನೆ, ಅದನ್ನ ಹಂಗೆ ಮಡ್ಕ ಕವರಲ್ಲಿ ಹಾಕ್ಬೇಡ. ಕರೆಕ್ಟ್. ಇದು ಹೆಂಗೆ ಮಡಗೋದು ಇದ್ರೊಳಗೆ ಅಂದರೆ ನೋಡಿ, ಜಸ್ಟ್ ಇಷ್ಟೇ ಈ ಡೈರೆಕ್ಷನ್ ನೋಡ್ಕೊಳ್ಳಿ ಹಿಂಗೆ, ಸರಿನಾ? ಈ ಡೈರೆಕ್ಷನ್ ಇದೆಯಲ್ಲ, ಜಸ್ಟ್ ಹಿಂಗಾಕಿ ಅಷ್ಟೇ ಗೈಸ್. ಪೌಚು ಹಿಂಗಿಕ್ಕಿದ್ರೂ ಬೀಳಲ್ಲ, ಹಿಂಗಿಕ್ಕಿದ್ರೂ ಬೀಳಲ್ಲ, ಹಿಂಗೂ ಬೀಳಲ್ಲ. ಜಸ್ಟ್ ಹಿಂಗ ಹಾಕಿ ನೋಡಿ, ಇಷ್ಟೇ ಸಿಂಪಲ್ ಆಗಿದೆ. ಮತ್ತೆ ಕ್ಯಾಮ್ರಾಗೆ ನಾನು ಎಫೆಕ್ಟ್ ಆಗುತ್ತಾ ಜೋಪಾಲ್ ಮಾಡ್ಕೊಂಡ್ರೆ? ಏನೂ ಆಗಲ್ಲ. ಸೇಫ್. ಯಾಕಂದ್ರೆ ಇದು ಕ್ಯಾಮ್ರಾದು ಸೆನ್ಸರ್ ಅದನ್ನೇನೋ ಅಂತಾರೆ, ಸೆನ್ಸರ್ ಅಲ್ಲ ಚಿಕ್ಕಿದೆ. ಅದೇನು ಅದು ನಾವು ಫೋಟೋ ತೆಗಿದಿರಲ್ಲ, ಅದು ಚಿಕ್ಕದು, ಅದು ಒಳಗಡೆ ಆರಾಮಾಗಿ ಸೇಫ್ ಆಗಿರುತ್ತೆ. ಅದು ನೋಡಿ, ಹಿಂಗೆ ಇಕ್ಕಿದ್ರೂ ಬೀಳಲ್ಲ, ಹಿಂಗೆ ಏನು ಮಾಡಿದ್ರು ಬೀಳಲ್ಲ. ಆರಾಮಾಗಿ ನೋಡಿ, ಹಿಂಗೆ ಇಕ್ಕೊಂಡು ಜೋಬಲ್ಲಿ ಇಕ್ಕೊಂಬಿಡ್ಬೋದು. ಜೋಪಲ್ಲಿ ನೋಡಿ, ಆರಾಮಾಗಿ ಹಿಂಗೆ ಜೋಪಲ್ಲಿ ಇಕ್ಕೊಂಬಿಡ್ಬೋದು. ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ. ಆರಾಮಾಗಿ ಹಿಂಗೆ ಜೋಪಾಗಿ ಇಕ್ಕೊಂಡು ಹೋಗ್ಬೋದು. ಏನಾನ ವಿಡಿಯೋ ಮಾಡ್ಬೇಕಂದ್ರೆ ಸಡನ್ ಆಗಿ ಎತ್ತಿ ಓಪನ್ ಮಾಡಿ ವಿಡಿಯೋ ಮಾಡ್ಬೋದು, ಇಲ್ಲಾಂದ್ರೆ ಮೇಲೆ ಹಿಂಗೆ ಇಕ್ಕೊಬೋದು, ಆರಾಮಾಗಿ ಹಿಂಗೆ ಇಕ್ಕೊಬೋದು. ಸೂಪರ್ ಮಗ್ನೆ. ತಗೋಬೇಕು ಅಂತ ಜಾಸ್ತಿ ಇಷ್ಟಪಡ್ತಾ ಇದ್ದೆ. ಖುಷಿ ಆಯ್ತಾ ಮಗ್ನೆ? ಇಷ್ಟ ಆಯ್ತಮ್ಮ. ಇದಾಯ್ತಾ? ನೆಕ್ಸ್ಟ್ ಗೈಸ್, ನೆಕ್ಸ್ಟ್ ಒಂದೊಂದು ಆಯ್ತಾ? ನೆಕ್ಸ್ಟ್ ಫಸ್ಟ್ ಎಷ್ಟಾಯ್ತು ಟೋಟಲು? 1, 2 ಆಯ್ತು. ಪೌಚು ಮತ್ತೆ ಕ್ಯಾಮ್ರಾ 2 ಆಯ್ತು. ಮತ್ತೆ ಮೈಕು, DJI Osmo Pocket 3 ಮೈಕು. ಕ್ರಿಯೇಟರ್ ಕಾಂಬೋ ತಗೊಂಡಿದ್ದೀನಲ್ಲ, ಇದನ್ನ ತೋರ್ಸ ಮಾಡಿ. ಇದು DJI ಮೈಕ್. ಇದು ಅಂದ್ರೆ ನಾನು ಕ್ರಿಯೇಟರ್ ಕಾಂಬೋ ತಗೊಂಡಿದ್ದೀನಲ್ಲ, ಅದರಲ್ಲೇ ಕ್ರಿಯೇಟರ್ ಕಾಂಬೋದಲ್ಲೇ ಎಲ್ಲ ಬರುತ್ತೆ, ಓಕೆನಾ? ಅಂದರೆ ಸಪ್ರೇಟಾಗಿ ತಗೊಬೇಕಂದ್ರೆ ಕಾಸ್ಟ್ ಆಗುತ್ತೆ. ಎಕ್ಸಾಕ್ಟ್ ಎಷ್ಟಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಕಾಂಬೋ ತಗೊಂಡಿರೋದ್ರಿಂದ ಇದೆಲ್ಲ ಇದು ಹಾಕೋಣದಾ. ಇದು ಬೇಕಾದ್ರೆ ನೋಡಿ, ಇಲ್ಲಿ ಇದಿದೆ, ಹಿಂಗೆ ಪ್ರೆಸ್ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ತೋರಿಸ್ತಾನೆ ನೋಡಿ, ಹಿಂಗೆ ಹಾಕ್ಕೊಂಡು ಜಸ್ಟ್ ಹಿಂಗೆ ಹಾಕ್ಕೊಳೋದು ಒಂದು. ಇಲ್ಲ ನಾನು ಗೊತ್ತಾಗ್ಬಾರ್ದು, ಯಾರಿಗೂ ಗೊತ್ತಾಗ್ಬಾರ್ದು ಇದು ಒಳಗಿರ್ಲಿ ಅಂತ ಹೇಳಿದ್ರೆ ಬೇಕಾದ್ರೆ ಮ್ಯಾಗ್ನೆಟ್ ಒಂದು ಕೊಟ್ಟಿದ್ದಾರೆ, ಅದು ತೋರಿಸ್ತೀನಿ. ಇದು ಆಮೇಲೆ ಹೇಳ್ತೀನಿ. ತಿರ್ಗಾ 3 ಆಯ್ತು, ಟೋಟಲ್ 3 ಆಯ್ತು. ನೆಕ್ಸ್ಟ್ ಏನಿದು? ಅದು ಚಾರ್ಜರು ಉದ್ದನೂ ಆಗ್ತೈತೆ. ಎಸ್, ನನಗೆ ಗೊತ್ತು. ಇದು ಚಾರ್ಜರು, ಇದು ಬಂದು ಬ್ಯಾಟ್ರಿ. ಚಾರ್ಜರ್ ಅಲ್ಲ, ಬ್ಯಾಟ್ರಿ. ಅಂದ್ರೆ ನಾರ್ಮಲ್ ಆಗಿ ಇದು ಹೆಂಗ್ ಹಾಕೋದಂತ ನಾನು ತೋರಿಸ್ತೀನಿ. ಅಯ್ಯೋ, ಹಾಕ್ಬಿಟ್ಟಿದ್ದೀನಿ, ಬಿಚ್ಚಾಗೆ ಗೊತ್ತಿಲ್ಲ ಹೆಂಗೆ ಇದು ಬಿಚ್ಚೋದು. ಹಿಂಗೆ ಇತ್ಕೊಳಪ್ಪ,
ಇದು ಆಕ್ಚುಲಿ ಇದ್ರಲ್ಲಿ ಏನಂದ್ರೆ ಆಲ್ರೆಡಿ ಬ್ಯಾಟ್ರಿ ಎಲ್ಲ ಇದರಲ್ಲೇ ಇರುತ್ತೆ. ಬ್ಯಾಟ್ರಿ ಎಲ್ಲ ಇದು ಅಡಿಷನಲ್ ಬ್ಯಾಟ್ರಿ, ಓಕೆನಾ. ಇದು ಅಡಿಷನಲ್ ಬ್ಯಾಟ್ರಿ. ಮತ್ತೆ ಇನ್ನೊಂದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಟೋಟಲ್ಲು ಇದರಲ್ಲಿ ಏನಾರ ಬ್ಯಾಟ್ರಿ ಖಾಲಿ ಆಗಿದೆ ಅಂದ್ರೆ ಇದರಲ್ಲೂ ನಾವು ಚಾರ್ಜಿಂಗ್ ಫಿಲ್ ಮಾಡ್ಕೊಬೋದು. ನಮ್ಮ ಹತ್ರ ಪವರ್ ಬ್ಯಾಂಕ್ ಇರುತ್ತಲ್ಲ ಮೊಬೈಲಲ್ಲಿ ಚಾರ್ಜಿಂಗ್ ಖಾಲಿ ಆಗೋದ್ರೆ ಏನು ಮಾಡ್ತೀರಿ, ಪವರ್ ಬ್ಯಾಂಕಿಂದ ಕನೆಕ್ಟ್ ಮಾಡ್ಕೊತೀರಿ. ಹಾಗೆ ಇದೂ ಅಷ್ಟೇ, ಇದರಲ್ಲೂ ಫಿಲ್ ಮಾಡ್ಬೋದು ಚಾರ್ಜಿಂಗು, ಮತ್ತೆ ಇದರಲ್ಲೂ ಚಾರ್ಜಿಂಗ್ ಫಿಲ್ ಮಾಡ್ಬೋದು. ಹಿಂಗೆ ಹಾಕ್ಕೊಂಡು ಜಸ್ಟ್ ಹಿಂಗೆ ನನಗೆ ಗೊತ್ತಿಲ್ಲ ಚಿಕ್ಕಿ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಉದ್ದನೂ ಆಗ್ತೈತೆ. ನೋಡಿ ಲೈಟು ನೋಡು. ನೋಡಿ ತೋರಿಸ್ತಿದೆ 43% ಚಾರ್ಜಿಂಗ್ ಇದೆ. ನಾನು ಹೇಳಿಲ್ಲ ಚಾರ್ಜರ್. ಇಲ್ಲಿ ನೋಡಿ ಗೊತ್ತಾಯ್ತು. ನಾನೇನು ಹೇಳಿದೆ ಇಲ್ಲಿ ನೋಡಿ ಎಲ್ಲಿ ಹೋಗ್ಬಿಡ್ತು. 43% ಬಂದ್ಬಿಟ್ಟು ಯಾವ್ದ್ರಲ್ಲಿದೆ, ಮೇಲೆ ಇದ್ರಲ್ಲಿ ಇದೆಯಲ್ಲ ಅದರಲ್ಲಿ ಇರೋದು 43% ಇದರಲ್ಲಿದೆ. ಮತ್ತೆ ಇದು ಪವರ್ ಬ್ಯಾಂಕ್ ಇದೆ ಅಂತ ಹೇಳಿನಲ್ಲ, ಪವರ್ ಬ್ಯಾಂಕ್ ಅಲ್ಲಿ 52% ಚಾರ್ಜಿಂಗ್ ಇದೆ. ಇಲ್ಲ ನಾನು ಒಂದೇ ಸಲ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರೆ ಹೆಂಗೆ ಒಂದೇ ಸಲ. ಇನ್ನೂ ಒಂದು ಕೊಟ್ಟಿದ್ದಾರೆ ನೋಡು ಮಗನೆ, ಇನ್ನೂ ಒಂದು ಐತೆ ನೋಡು, ಓಕೆನಾ. ಇದಿಷ್ಟು ಮತ್ತೆ ಇದು ಪವರ್ ಬ್ಯಾಂಕ್ ತರಾನೇ ಇದನ್ನು. ಇದಂದ್ರೆ ಸ್ವಲ್ಪ ಉದ್ದ ಇರುತ್ತೆ, ಚೆನ್ನಾಗಿ ವಿಡಿಯೋ ಇಳ್ಕೊಬೋದು, ಅದಕ್ಕಾಗುತ್ತೆ. ಇದು ಬಿಚ್ಚನ, ಇದಕ್ಕೆ ಬಿಚ್ಚದೇ ಗೊತ್ತಿಲ್ಲ ನಂಗೆ. ಲಾಕ್ ಆಗಿರ್ತೈತೆ ನೋಡು, ಲಾಕ್ ಆಗಿರ್ಬೋದು. ನಾವು ಅದು ತೋರಿಸ್ಕೊಡ್ತೀನಿ. ಇದು ಬಿಚ್ಚದ ಹೆಂಗಂದ್ರೆ ಇವಾಗ ಹಾಕೋದನ್ನ ಸಡನ್ ಆಗಿ ಹಿಂಗೆ ಹಾಕ್ಬೋದು. ಬಿಚ್ಚದ ಹೆಂಗಂದ್ರೆ ಇಲ್ಲಿ ಇದೆಯಲ್ಲ, ಇದು ಪ್ರೆಸ್ ಮಾಡ್ಬಿಟ್ಟು ಹಿಂಗ್ ತೆಗೆಯೋದು. ಇದು ಗೊತ್ತಾಯ್ತಲ್ಲ ನಿಮ್ಗೆ. ಇದೊಂದಾಯ್ತು. ನೆಕ್ಸ್ಟ್ ಇದು ಒಂದು ಚಿಕ್ಕ ಬ್ಯಾಟ್ರಿ. ಇದು ಬ್ಯಾಟ್ರಿ ಅಲ್ಲಮ್ಮ, ಇದು ಮತ್ತೆ ಬ್ಯಾಟ್ರಿ ಎಲ್ಲ ಸ್ವಲ್ಪ ಇದು ಉದ್ದ ಆಗೋದಕ್ಕೆ ಇದು ಕೊಟ್ಟಿರೋದು. ಇಲ್ಲಮ್ಮ, ಉದ್ದ ಆಗೋದಕ್ಕೆ ಕೊಟ್ಟಿರೋದು ಇದು. ಅದು ಚಾರ್ಜ್ ಮಾಡ್ಬೋದು, ಇದು ಚಾರ್ಜ್ ಮಾಡಂಗಿಲ್ಲ ಅಷ್ಟೇ ಇಲ್ಲ ಅನ್ಸುತ್ತೆ. ನಮ್ಗೊಂದು ಅಂದಾಜು ಹೇಳ್ತಾ ಇದ್ದೀನಿ ಅಷ್ಟೇ. ಹಿಂಗಾಕಿ ಅಷ್ಟೇ ಸೇಮ್ ಹಿಂಗಾಕಿ. ನೋಡಿ ಇದನ್ನು ಸ್ವಲ್ಪ ಇದು ಹಾಕೊಂಡ್ರೆ ಇದ್ರಲ್ಲೇನು ಪವರ್ ಬ್ಯಾಂಕ್ ತರ ಏನು ಇರಾಕಿಲ್ಲ. ಇದು ಜಸ್ಟ್ ಸ್ವಲ್ಪ ಉದ್ದ ಆಗುತ್ತೆ ಅಷ್ಟೇ, ಹಿಡ್ಕೊಳಕ್ಕೆಲ್ಲ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ, ಓಕೆನಾ. ಇದೊಂದಾಯ್ತು. ಇದನ್ನು ಓಪನ್ ಮಾಡೋದು ಸಿಂಪಲ್, ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಪ್ರೆಸ್ ಮಾಡಿ ಏನಿದೆ ಪ್ರೆಸ್ ಮಾಡಿ ಹಿಂಗೆ ತೆಗಿಯೋದು, ಓಕೆನಾ. ಟೋಟಲ್ ಎಷ್ಟಾಯಿತು? 1 2 3 4 5 ಐಟಮ್ ಆಯಿತು. 5 ಆಯಿತು. ಇದು ಸ್ಟ್ಯಾಂಡ್ ಗೈಸ್, ಒಂಥರ ಚೇರ್ ಥರ. ಇದೊಂಥರ ಚೇರ್ ಥರ ನೋಡಿ. ಇದು ಹಿಂಗೆ ಓಪನ್ ಮಾಡಿ ಇಲ್ಲಿದೆಯಲ್ಲ, ಇದಕ್ಕಲ್ಲ ಫಸ್ಟ್ ಇದು ಕನೆಕ್ಟ್ ಮಾಡ್ಕೊಳ್ಳೋಣ. ಇದು ಫಿಟ್ ಮಾಡಿ, ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ. ಎರಡಕ್ಕೂ ಇರುತ್ತೆ ಈ ಥರ ನೋಡಿ, ಹೇಳ್ತೀನಿ. ಎರಡಕ್ಕೂ ಇರುತ್ತೆ. ನೀವು ಇದು ಹಾಕೊಂಡು ಯೂಸ್ ಮಾಡ್ತೀನಿ, ಬೇರೆ ಅದನ್ನೇ ಹಾಕೊಂಡು ಯೂಸ್ ಮಾಡ್ತೀನಿ ಅಂದ್ರೆ ಇದು ಫಿಟ್ ಮಾಡ್ಬೋದು. ಬೇಕಾದ್ರೆ ತೋರಿಸ್ತೀನಿ ನೋಡ್ಕೊಳ್ಳಿ. ಹಿಂಗೆ ಫಿಟ್ ಮಾಡಿ ಅದಕ್ಕೆ ನಾನು ಇದು ಕೊಟ್ಟಿರ್ತಾರೆ ಅನ್ಕೋತೀನಿ ನೋಡಿ. ಹಿಂಗೆ ಇಕ್ಬೋದು, ಹಿಂಗೆ ಹಿಂಗಿಟ್ಟು ಯೂಸ್ ಮಾಡ್ಬೋದು. ಇಲ್ಲ ನನಗೆ ಚಾರ್ಜಿಂಗು ಇದ್ರಲ್ಲೇ ಮೇಲೆ ಇರೋದ್ರಲ್ಲೇ ಚಾರ್ಜಿಂಗ್ ಫುಲ್ ಇದೆ ಅಂದ್ರೆ ಬೇಕಾದ್ರೆ ನೀವು ಇದು ತೆಗೆದು ಬಿಡ್ಬೋದು. ಇದು ಎಲ್ಲಿ ಅಲ್ಲ ತೋರಿಸ್ತಾರೆ, ಇದು ತೆಗೆದ್ಬಿಟ್ಟು ಇನ್ನೊಂದು ಇದೆಯಲ್ಲ, ಈ ಚಿಕ್ಕದಿದೆಯಲ್ಲ, ಇದು ಹಾಕೊಂಬಿಡಿ. ಇದು ಹಾಕೊಂಡು ಬೇಕಾದ್ರೆ ಇದು ಬೇಡ, ನಾನು ಚಾರ್ಜಿಂಗು ಸಪ್ರೇಟಾಗಿ ಚಾರ್ಜಿಂಗ್ ಹಾಕ್ಬಿಟ್ಟು ನಾನು ಎಲ್ಲಾದ್ರೂ ಹೋಗ್ತೀನಿ ಆಮೇಲೆ ಬಂದು ಹಾಕೊಂತೀನಿ ಅಂದ್ರೆ ಜಸ್ಟ್ ಇದನ್ನ ಮಾತ್ರ ಫಿಟ್ ಮಾಡ್ಕೊಳೋದು ನೋಡಿ, ಈ ಥರ. ಈಗ ಸಿಂಪಲ್ ಇಟ್ಕೊಂಡು ಕ್ಯಾಮ್ರಾ ಆನ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಇದು ಆ್ಯಕ್ಚುಲಿ ಓಪನ್ ಆಗಬೇಕಾಗಿತ್ತು. ಸಿಮ್ ಇಲ್ಲಲ್ಲ, ಸಿಮ್ ಅಲ್ಲ, ಮೆಮೊರಿ ಕಾರ್ಡ್, SD ಕಾರ್ಡ್ ಅಂತಾರೆ. ಅದು ಹಾಕಿ ಸ್ಕ್ಯಾನ್ ಮಾಡಿ ಆ್ಯಪ್ ಡೌನ್ಲೋಡ್ ಮಾಡಿ ಅದೆಲ್ಲ ನಾನು ಮಾಡ್ತೀನಿ. ಆಮೇಲೆ ಇದನ್ನು ಜಸ್ಟ್ ತೋರಿಸ್ತೀನಿ. ಇದು ಆಫ್ ಆನು ಮತ್ತು ಸೆಟ್ಟಿಂಗ್ಸು ಅದೆಲ್ಲ ಬೇಕಾದರೆ ನಾನೆಲ್ಲ ನೀಟಾಗಿ ಕಲ್ತ್ಕೊಂಡು ಬೇಕಾದ್ರೆ ನಿಮಗೆ ಬೇಕಾದರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ.
ಗಿಂಬಲ್ ಲಾಕ್ ಹಾಕ್ಬಿಡುತ್ತೆ ಮತ್ತೆ ಸೇಫ್ಟಿಯಾಗಿ ಇದು ಒಳಗೋಗುತ್ತೆ. ಓಕೆನಾ, ಇದಾಯ್ತು. ಇದು ಬಿಚ್ಚಾಕ್ತೀನಿ, ಇದೊಂದಾಯ್ತು. ಬಿಚ್ಚಿಕ್ಬಿಡ್ತೀನಿ. ಮತ್ತೆ ನೆಕ್ಸ್ಟು ಇದು ಏನು ಗೈಸ್, ಇದು ಚಾರ್ಜಿಂಗ್ ಪಿನ್ನು. ಚಾರ್ಜಿಂಗ್ ಪಿನ್ ಸಿ ಟೈಪ್. ಇದೆಲ್ಲ ಚಾರ್ಜಿಂಗ್ ಹಾಕ್ಬೇಕಲ್ಲಮ್ಮ. ಅಂದ್ರೆ ಇದು ಬ್ಯಾಟ್ರಿ, ಇದು ಚಾರ್ಜ್ ಮಾಡ್ಬೇಕು ನೋಡಿ, ಇದು ಆಗುತ್ತೆ ಚಾರ್ಜ್ ಮಾಡ್ಬೇಕು. ಮತ್ತೆ ಇದಕ್ಕೆ ಇದ್ರಲ್ಲೂ ಬ್ಯಾಟ್ರಿ ಇದೆಯಲ್ಲ, ಇದಕ್ಕೂ ಚಾರ್ಜ್ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು, ಎಲ್ಲಿದು ಕಾಣಿಸ್ತಾನೆಲ್ಲ, ಇಲ್ಲಿ ಕೆಳಗಿದೆ, ಇದಕ್ಕೂ ಚಾರ್ಜ್ ಮಾಡ್ಬೋದು. ಇದು ಬೇರೆ ವೈರ್ ಒಂದೇ ತೋರಿಸ್ತಾರೆ, ಹೆಂಗಿದು ಅಂತ ಗೊತ್ತಿಲ್ಲಲ್ಲ. ಅದು ಈ ತರ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈ ಚಾರ್ಜಿಂಗ್ ಪಿನ್ ಐತೆ, ನಂದು ಚಾರ್ಜಿಂಗ್ ಪಿನ್ ಐತೆ ಅನ್ಕೊಳ್ಳಿ. ಅಡಾಪ್ಟರ್ ಇದು ಸ್ವಿಚ್ಗೆ ಹಾಕ್ಬಿಟ್ಟು ಫಾರ್ ಎಕ್ಸಾಂಪಲ್ ಹಿಂಗೆ ಚಾರ್ಜ್ ಮಾಡ್ಕೊಂತೀನಿ ನನ್ಗೆ ಬೇಕಾದ್ರೆ. ನೋಡಿ ಸಿ ಟೈಪೇ ಚಾರ್ಜಿಂಗ್ ಪಿನ್. ಓಕೆನಾ, ಚಾರ್ಜ್ ಮಾಡ್ಕೊಂತೀನಿ ಈ ತರ. ಚಾರ್ಜ್ ಮಾಡ್ಕೊಂತೀನಿ. ಓಕೆನಾ, ಇದರಲ್ಲೂ ಚಾರ್ಜ್ ಫಿಲ್ ಆಗುತ್ತೆ. ಮತ್ತೆ ಇದು ಇಲ್ಲಿದೆ ನೋಡಿ, ಇದಿದೆಯಲ್ಲ, ಇದು ಸಪರೇಟ್ ಆಗಿ ಇದು ಬೇಕಾದ್ರೆ ಚಾರ್ಜಿಂಗ್ ಮಾಡ್ಬೋದು. ಹೇಳೋಣಲ್ಲ, ಇದು ಏನೋ ಪವರ್ ಬ್ಯಾಂಕ್ ತರ, ಇದನ್ನು ಚಾರ್ಜಿಂಗ್ ಮಾಡ್ಬೋದು. ಓಕೆನಾ, ಇದಾಯ್ತಲ್ಲ. ಇದು ಗೊತ್ತಾಯ್ತಾ ಯಾವ ತೋರಿಸಿದ್ ನಾನು ನಿಮಗೆ, ಚಾರ್ಜಿಂಗ್ ಪಿನ್ ಅಲ್ಲ. ಓಕೆ, ಇದಾಯ್ತು. ನೆಕ್ಸ್ಟ್ ಗೈಸ್, ಇದು ಏನಪ್ಪ, ಇದು ಬಂದು ನಿಮ್ಗೆ ನಿಮ್ಮನೆ ಅದರದ್ದು ನಂಗೆ ಬೇಕಾಗಿತ್ತು. ಏನದು ಇಲ್ಲ, ಇದು ಮೈಕ್ ಹಿಂಗ್ ಹಾಕೊಳೋದಮ್ಮ. ಓಕೆ ಓಕೆ, ಎಲ್ಲ ಗೊತ್ತ ಮೈಕ್ ಹಿಂಗ್ ಹಾಕೊಳೋದು ಗೈಸ್, ವಾಯ್ಸ್ ಕ್ಲಾರಿಟಿ ಇರುತ್ತೆ ಅಂತ. ಇದು ಜಸ್ಟ್ ಹಿಂಗ್ ಹಾಕೊಳೋದು ಅಷ್ಟೇ. ಇದು ಬಿದ್ದೋಗಲ್ಲ, ಅದು ಬೀಳಲ್ಲ, ಹಾಕ್ತಾರೆ. ಜಸ್ಟ್ ತೋರಿಸಿದ್ದೀನಿ, ಹಿಂಗ್ ಹಾಕೊಳೋದು ಇಷ್ಟೇ. ಇಲ್ಲಮ್ಮ, ಇದಕ್ಕಲ್ಲಮ್ಮ, ಇದು ಹೆಂಗೆ ಹಿಂಗೆ ಗೊತ್ತಾರೆ. ನಾನು ಇದು ಬೇಕಾದ್ರೆ ಆಮೇಲೆ ಹೇಳ್ತೀನಿ. ಮತ್ತೆ ಇದು ಕೊಟ್ಟಿದ್ದಾರೆ. ಇನ್ನೇನೈತೆ ಅದ್ರೊಳಗೆ? ಇದ್ರಾಗ ಇನ್ನೂ ಒಂದಿರ್ಬೇಕಿರೋ ತೋರಿಸ್ತೀನಿ. ಇದು ಒಂದು ಏನಂದ್ರೆ, ಏನದು, ಏನಿದು ಓಪನ್ ಆಗ್ತಿಲ್ಲ. ಇದು ಮ್ಯಾಗ್ನೆಟ್. ನಾನು ಹೇಳದ್ನಲ್ಲ ಸಾವಿಗೆ, ಯಾವುದಕ್ಕೆ ಇದಕ್ಕೆ. ಇದು ಬೇಕಾದ್ರೆ ಒಳಗೆ ಹಾಕ್ಕೊಬೋದು. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇದು ಒಳಗೆ ಹಾಕ್ಕೊಳ್ಳಿ. ಹಿಂಗೆ ಒಳಗೆ ಹಾಕ್ಕೊಂಡು ಮೇಲೆ ಮ್ಯಾಗ್ನೆಟ್ ಹಾಕೊಂಬಿಡಿ, ಕಚ್ಕೊಂಡ್ಬಿಡ್ತು ನಿಮಗೆ. ನನ್ಗೆ ಇದು ಒಳಗೆ ಮೈಕ್ ಇದೆ ಅಂತಾನೆ ಗೊತ್ತಾಗಲ್ಲ, ಬೇರೆ ಇಷ್ಟು ಮಾತ್ರ ಒಳ್ಳೆ ಗುಂಡಿ ತರ ಕಾಣಿಸುತ್ತೆ ಅಷ್ಟೇ. ನಾರ್ಮಲ್ ಗುಂಡಿ ಹೆಂಗಿರುತ್ತೆ, ಬ್ಲಾಕ್ ಗುಂಡಿ ತರ ಕಾಣಿಸುತ್ತೆ ಅಷ್ಟೇ. ಬಟ್ ಒಳಗಡೆ ಮೈಕ್ ಇರುತ್ತೆ. ಬಿದ್ದೋಗಲ್ಲ, ಅದು ಬೀಳಲ್ಲ. ಮ್ಯಾಗ್ನೆಟ್ ಐತೆ, ಗಟ್ಟಿ ಕಟ್ಕೊಂಡ್ಬಿಟ್ಟೆ. ನೀನ್ ಏನೇ ಮಾಡ್ತಾನು ಬೀಳಲ್ಲ. ಮ್ಯಾಗ್ನೆಟ್ ನನ್ ಕೈಗೆ ತೆಗಿಯಾಗತ್ತಲ್ಲ, ಅಷ್ಟು ಗಟ್ಟಿ ಆಗ್ಬಿಟ್ಟಿದೆ ನೋಡಿ. ಹಿಂಗೆ ಮ್ಯಾಗ್ನೆಟ್ ಶರ್ಟ್ ಹಾಕೊಂಡು ಶರ್ಟ್ ಮೇಲೆ ಹಾಕೊಂಡ್ರೆ ಅಂಟ್ಕೊಂಡ್ಬಿಡುತ್ತೆ. ಇದೊಂದು ಸೂಪರ್ ಆಗೈತೆ, ಸಖತ್ತಾಗೈತಲ್ಲ. ಬೇಕಾದ್ರೆ ನಮ್ಗೆಲ್ಲ ಮೇಲೆ ಹಾಕೊಂಡ್ರೆ ಬೇಜಾರಾಗುತ್ತೆ ಅಂತ ಹೇಳಿದ್ರೆ ನೋಡಿ. ಫಾರ್ ಎಕ್ಸಾಂಪಲ್ ಹಿಂಗೆ ಹಾಕೊಂಡ್ರೆ ಬೇಜಾರಾಗುತ್ತೆ. ಹಿಂಗೂ ಹಾಕೊಬೋದು. ಹಾಕೊಂಡು ಬೇಜಾರಾಗುತ್ತೆ ಅಂದ್ರೆ ಬೇಕಾದ್ರೆ ಹಿಂಗೆ ಹಾಕೊಂಡು ಒಳಗೆ ಹಾಕೊಂಡು ತೋರಿಸಿದ್ದೀನಲ್ಲ. ಇದೊಂದು ಮ್ಯಾಗ್ನೆಟ್ ಒಂದು ಆಯ್ತಾ. ನೆಕ್ಸ್ಟ್ ಬಂದು ಲಾಸ್ಟ್ ಇದೆ ಅನ್ಕೊಂತೀನಿ. ಇದು ಬಂದು ವೈಡ್ ಆಂಗಲ್ ಲೆನ್ಸ್. ಇದು ಚಿಕ್ಕದು ಕಾಣಿಸ್ತಿದೆ ಅಲ್ಲ, ವೈಡ್ ಆಂಗಲ್ ಲೆನ್ಸ್. ಕಣ್ಣಿಗೆ ನಾನು ಹಾಕೊಂಡ್ರೆ ಚಿಕ್ಕ ಆನ್ ಆಯ್ತಾ. ಫಾರ್ ಎಕ್ಸಾಂಪಲ್ ಇಲ್ಲ ಐತಲ್ಲ, ಹೆಂಗಂದ್ರೆ ಮ್ಯಾಗ್ನೆಟ್ ತರ ಅಂಟ್ಕೊಂತೈತಿದಮ್ಮ. ಹಿಂಗಲ್ಲ, ನನ್ಗೂ ಗೊತ್ತಿಲ್ಲ ನೋಡಿ. ಎಲ್ಲ ಯಾವ್ದು ಮಹಾ ಕಲಿತಾ ಇರ್ಬೋದು ಎಲ್ಲ ನೋಡಿ. ಓ, ಕ್ಯಾಮ್ರಾಕ್ ಹಾಕೋದು, ನಿನ್ ಕಣ್ಣಿಗೆ ಹಾಕೋಣದು ಅನ್ಕೊಂಡ. ಲನ್ಸ್ ಒಂದಲ್ಲ, ಅದಕ್ಕೆ ಇದೊಂದು ಟೋಟಲ್ ಎಷ್ಟು ಕ್ರಿಯೇಟರ್ ಕಾಂಬೋ ತಗೊಂಡಿದ್ದು ಟೋಟಲ್ ಏನೇನ್ ಬಂತು ಅಂತ ನಾನು ತೋರಿಸ್ಕೊಡ್ತೀನಿ. ಆಕ್ಚುಲಿ ಇದೆಲ್ಲ ನೋಡಿ, ಆಫ್ ಮಾಡಿದ ತಕ್ಷಣ ಲಾಂಗ್ ಪ್ರೆಸ್, ಒಂದು 2 seconds ಅಷ್ಟೇ. ಆಫ್ ಮಾಡಿದ ತಕ್ಷಣ ಕ್ಯಾಮ್ರಾ ಎಲ್ಲ ಕ್ಲಿಯರ್ ಆಗಿರ್ತೈತಲ್ಲ. ಕ್ಲಿಯರ್ ಇರುತ್ತೆ. ಅಷ್ಟೇ ಅದ್ರೊಳಗೆ ಅಷ್ಟೇ ಇದೆಲ್ಲ ಈ ಕಡೆ ಇಕ್ಕಣ. ಫಸ್ಟ್ ಇಲ್ಲೊಂದು ಫೋಟೋ ಇದ್ರ ಮೇಲೆ ಚೆನ್ನಾಗಿ ಬರ್ತೈತಾ ನೋಡು. ಚಿಕನ್ ಡಿಸೈನ್ ಮಾಡ್ಕೊಡು, ನೀನ್ ಚೆನ್ನಾಗಿ ಮಾಡ್ಕೊಡ್ತೀಯ. ಹೌದಾ, ಡಿಸೈನ್ ಎಲ್ಲ ಚೆನ್ನಾಗಿ ಮಾಡ್ತೀನ. ಲೆಕ್ಕ ಹಾಕಂಗೆ ಏನೇನ್ ಕೊಟ್ಟವ್ರ ಅಂತ
ವಿಡಿಯೋ ಮಾಡ್ಲಾ? ಇದು ನೋಡಿ ನಾನು ಮಾಡಿರೋದು ಕರೆಕ್ಟ್ ಆಗೈತೆ. ನೀನು ಚೆನ್ನಾಗಿ ಮಾಡಿದ್ಯಾ ಡಿಸೈನ್. ಮತ್ತೆ ಇನ್ನೊಂದು ಗಿಫ್ಟ್ ಐತೆ ಮೊನ್ನೆ ಕ್ಯಾಮ್ರಾ ನಿನಗೆ ಗಿಫ್ಟ್ ಕೊಡಕ್ ಅಂದ್ ಮಡಗಿದೀನಿ. ಓಕೆ ನೋಡಿ ಗೈಸ್, ಕ್ರಿಯೇಟರ್ ಕಾಂಬೋ ಇಂದ ಟೋಟಲ್ ಎಷ್ಟು ನಾನು ತಗೊಂಡಿದ್ದು ಕ್ರಿಯೇಟರ್ ಕಾಂಬೋ ಗೊತ್ತಲ್ಲ, DJ Osmo Pocket 3 ಕ್ರಿಯೇಟರ್ ಕಾಂಬೋ ನಾನು ತಗೊಂಡಿದ್ದು. ಟೋಟಲ್ ನನಗೆ ಎಷ್ಟು ಐಟಮ್ ಬಂತು ಅಂದರೆ ಒಂದು ನೋಡಿ ಟೋಟಲ್ ಇಷ್ಟು 1 2 3 4 ಇಲ್ಲ 1 2 3 4 5 6 7 8 9 10. ಇದ್ಯಾವ್ದು ಇನ್ನೊಂದು ಚಿಕ್ಕದು? 2 4 6 8 10 11 ಟೋಟಲ್ ನನಗೆ 11 ಐಟಮು ಬಂದಿದೆ ಸರ್. ಬಂದಿದೆ ಗೈಸ್. ಕ್ರಿಯೇಟರ್ ಕಾಂಬೋ ತಗೊಂಡಿರೋದಕ್ಕಿಂತ ಕ್ರಿಯೇಟರ್ ಕಾಂಬೋ ತಗೊಂಡಿರೋದ್ರೆ ಇಷ್ಟು ಬಂದಿದೆ. ಸಪ್ರೇಟ್ ಆಗಿ ಇಲ್ಲ ನಾನು ಕ್ರಿಯೇಟರ್ ಕಾಂಬೋ ಬೇಡ ಸಪ್ರೇಟ್ ಆಗಿ ತಗೋತೀನಿ ಅಂದ್ರೆ ಇಷ್ಟು ಐಟಮ್ ಬರೋಕ್ಕಿಲ್ಲ, ಕಡಿಮೆ ಬರುತ್ತೆ ಗೈಸ್. ನೋಡಿದ್ರಲ್ಲ ಎಲ್ಲ. ಇದು ನಮ್ಮಮ್ಮ ನನಗೆ ತಗೊಟ್ಟಿರೋ ಗಿಫ್ಟ್. ಆ್ಯಕ್ಚುಲಿ ನಮ್ಮಮ್ಮ ಬರ್ತಡೇ ಬಂದು May 6th ಇರೋದು, ನೆಕ್ಸ್ಟ್ ಮಂತು May 6th ಇರೋದು. ಆದರೆ ನನಗೆ ಮೊದಲೇ ನಾನು ತಗೊಡು ಅಂತ ಹೇಳ್ತಾ ಇದ್ದೆ. ಸರಿ ಆಯಿತು ಅಂದ್ಬಿಟ್ಟು ನಮ್ಮಮ್ಮನೇ ಕಾಸು ಕೊಟ್ಟಿದ್ದು 10,000 ಕೊಟ್ಟರು. ಎತ್ಕೊಂಡು ಹೋಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 ಮಂತಿಂದ ಕಾಯ್ತಾ ಇದ್ದೀನಿ ಗೈಸ್ ಇದು ಪಾಕೆಟ್ 3 ತಗೊಬೇಕಂತ. ಒಂದಿನ 2 ದಿನದಿಂದ ಯೋಚನೆ ಮಾಡಿದ್ದಲ್ಲ, 1 ತಿಂಗಳಿಂದ ಕಾಯ್ತಾ ಇದ್ದೀನಿ. ಮತ್ತು ಡೈಲಿ ನಮ್ಮ ಆಫೀಸ್ ಪಕ್ಕದಲ್ಲೇ ಇರೋದು, 1 ಕಿಲೋಮೀಟರ್ ಅಷ್ಟೇ ಇರೋದು ಕ್ರೋಮಾ. ಡೈಲಿ ಹೋಗೋದು, ಡೈಲಿ ಕೇಳೋದು, ಬಂತ DJ Osmo Pocket 3 ಕ್ರಿಯೇಟರ್ ಕಾಂಬೋನೇ ಬೇಕು ನನಗೆ. ಎಲ್ಲ ಇರುತ್ತೆ, ತಗೊಳೋದು ಒನ್ ಟೈಮ್ ತಗೊತೀನಿ, ಎಲ್ಲ ಸೆಟ್ ಅದ್ರಾಗ ಕರೆಕ್ಟಾಗಿರಲಿ ಅಂದ್ಬಿಟ್ಟು ಡೈಲಿ ಹೋಗೋದು, ಡೈಲಿ ಕೇಳೋದು ಅವ್ರನ್ನ, ಆ ಥರ ಮಾಡ್ತಿದ್ದೆ. ಮತ್ತು ಯಾವತ್ತಾವತ್ತು ಹೋಗ್ದಿಲ್ಲ ದಿನ ಕಾಲ್ ಮಾಡೋದು, ಎಲ್ಲೆಲ್ಲಿ ಅಂದರೆ ನಮ್ಮ ಆಫೀಸ್ ಹತ್ರ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಕಾಲ್ ಮಾಡೋದು. ಅಲ್ಲಿ ಬಿಟ್ಟರೆ ಕೋರಮಂಗಲ ಸೋನಿವಾರ್ ಸಿಗ್ನಲಲ್ಲಿ ಒಂದಿದೆ ಕ್ರೋಮಾ, ಅಲ್ಲಿ ಕಾಲ್ ಮಾಡೋದು, ಡೈಲಿ ಕಾಲ್ ಮಾಡೋದು, ಒಂದಿನ ಬಿಡಲ್ಲ. ಬೆಳಗ್ಗೆ ಒಂದ್ಸಲಿ ಕಾಲ್ ಮಾಡ್ತೀನಿ, ಮಧ್ಯಾಹ್ನ ಒಂದ್ಸಲಿ ಕಾಲ್ ಮಾಡ್ತೀನಿ. 30 ದಿನದಿಂದ ಇದು ಹುಡುಕಿ ಆಮೇಲೆ ಅಲ್ಲಿ ಕ್ರೋಮಾದಲ್ಲೇ ನಾನು ಒಂದು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೆ ಒಬ್ಬ ಹೆಣ್ಣನ. ಆಮೇಲೆ ಹೆಣ್ಣ ಪಾಪ ಮಡಗಿದ್ರು, ಒಂದೇ ಒಂದು ಪೀಸ್ ಬಂದಿತ್ತು. ನನ್ನ ಅದೃಷ್ಟಕ್ಕೆ ಒಂದೇ ಒಂದು ಪೀಸ್ ಬಂದಿತ್ತು ಸ್ಟಾಕ್, ಅದು ಕ್ರಿಯೇಟರ್ ಕಾಂಬೋ. ಪಾಪ ಅವ್ರು ಮಡಗಿದ್ರು. ಸಾಟರ್ಡೆ ನೈಟು 9:30 ಹಂಗೆ ಸುಮ್ಮನೆ ಕಾಲ್ ಮಾಡಿದೆ ನೋಡಿ. ಆಫೀಸಿಂದ ಬಂದು ಬೇಗ ಬಂದೆ ಆಫೀಸಿಂದ. ಸಾಟರ್ಡೆ 9:30ಗೆ ನಾನು ಕಾಲ್ ಮಾಡಿದೆ, ಊಟ ಎಲ್ಲ ತಿನ್ಕೊಂಡು ಕಾಲ್ ಮಾಡಿದೆ ಬಂದಿದೆ ಅಂತ. ಒಂದೇ ಒಂದು ಪೀಸ್ ಬಂದಿದೆ, ಬೆಳಿಗ್ಗೆ ಅಷ್ಟೊತ್ತಿಗೆ 11 ಗಂಟೆಗೆ ಓಪನ್ ಮಾಡ್ತೀರಿ, ಬಂದು ತಗೊಂಡ್ಬಿಡಿ ಅಂತ ಹೇಳಿದ್ರು. ಸಂಡೇ ಬೆಳಗ್ಗೆ ಕ್ರಿಕೆಟ್ ಆಡೋಕೆ ಹೋಗಿ ಬಂದು ಸ್ನಾನ ಮಾಡಿಕೊಂಡು ಬ್ಯಾಗ್ ಎಲ್ಲ ಎತ್ಕೊಂಡು ಫಸ್ಟು ಹೋದೆ ಗೈಸ್ ತಗೊಂಬರೋಕ್ಕೆ. ಆಮೇಲೆ ಸಿಕ್ತು, ತುಂಬ ಖುಷಿ ಆಗೋಯ್ತು. ನೀವು ಯಾರಾದರೂ ಈ ಕ್ಯಾಮ್ರಾ ತಗೊಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ, ನಿಮ್ಮ ಜೊತೆಲಿ ನಾನು ಇರ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ. ನೀವು ತಗೊಳೋ ಗಂಟ ನಿಮ್ಮ ಜೊತೆಲೇ ಇದ್ದು ಬೇಕಾದರೆ ನಾನು ಸಪೋರ್ಟ್ ಮಾಡ್ತೀನಿ. ಮತ್ತು ಏನಾದರೂ ಗೊತ್ತಿಲ್ಲ ಇದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ, ನಾನು ಈಗ ಹೊಸ್ದಾಗಿ ತಗೊಂಡಿದ್ದೀನಿ. ನನಗೂ ಸ್ವಲ್ಪ ಅಂದರೆ ಇವಾಗ ಹೊಸ್ದಾಗಿ ತಗೊಂಡಿದ್ದೀನಲ್ಲ, ನನಗೂ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಬಟ್ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಎಲ್ಲ ತುಂಬ ನೋಡಿದ್ದೀನಿ ಗೈಸ್. ಕನ್ನಡದಲ್ಲಿ, ಹಿಂದಿದಲ್ಲಿ, ಕನ್ನಡದಲ್ಲಿ ಮತ್ತು ತೆಲುಗು, ಇಂಗ್ಲೀಷು, ಹಿಂದಿ ಎಲ್ಲ ವೀಡಿಯೋಸ್ ತಗೊಳಕ್ಕಿಂತ ಮುಂಚೆ 1 ತಿಂಗಳಿಂದ ಬೇರೆ ವೀಡಿಯೋಸ್ ನೋಡೋದು, ಅದು ನೋಡೋದು ತುಂಬ ಯೂಸ್ಫುಲ್ ಆಯಿತು ನನಗಂತೂ. ಇದು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅಟ್ಲೀಸ್ಟ್ ಯಾರಿಗಾನ ಒಬ್ರಿಗಾನ ಯೂಸ್ ಆದರೆ ತುಂಬ ಸಂತೋಷ ಆಗುತ್ತೆ ಗೈಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ಮೇಲೆ ಡೈಲಿ ವ್ಲಾಗ್ ಮಾಡ್ತೀನಿ ಗೈಸ್ ನಾನು.
ಅಂದರೆ ಡೈಲಿ ನಾನು ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ತಿಂತೀನಿ, ಏನೇನು ಮಾಡ್ತೀನಿ. ಹಿಂಗೋ ಕ್ಯಾಮ್ರಾ ತೊಗೊಂಡ್ಬಿಟ್ಟಿದ್ದೀನಲ್ಲ, ಅದು ಕ್ಯಾಮ್ರಾ ಏನು ದೊಡ್ಡದಾಗಿಲ್ಲ, ಚಿಕ್ಕದಾಗಿದೆ. ಒಳ್ಳೆ ಜೋಬಲ್ಲೇ ಇಟ್ಕೊಬೋದು ಕ್ಯಾಮ್ರಾ, ಸರಿನಾ? ಜೋಬಲ್ಲೇ ಇಟ್ಕೊಂಡು ಎಲ್ಲೆಲ್ಲಿ ಚೆನ್ನಾಗಿರೋ ಪಿಕ್ಚರ್ಸ್ ಎಲ್ಲ ಅಂದರೆ ನೋಡಿ ಗೈಸ್, ಸಪೋರ್ಟ್ ಮಾಡಿ. ಇನ್ಮೇಲೆ ನಾನು ವೀಡಿಯೋಸ್ ಮಾಡ್ತೀನಿ. ಎಲ್ಲರಿಗೂ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಗೈಸ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಗೈಸ್ ಮತ್ತೆ ಸಿಗ್ತೀನಿ, ಗೈಸ್ ಮತ್ತೆ ಸಿಗ್ತೀನಿ, ಡೈಲಿ ವ್ಲಾಗ್ ಮಾಡ್ತೀನಿ. ಇನ್ಮೇಲೆ ಸಪೋರ್ಟ್ ಮಾಡಿ. ಬಾಯ್ ಗೈಸ್. ನಮ್ಮ ಪಾಪ ವಿಡಿಯೋ ಮಾಡಿ 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 ಶೆಕೆ ನೀರೇ ಬಂದ್ಬಿಟ್ಟಿದೆ ನೋಡಿ ಹೆಂಗಿದಾರ. ಮತ್ತೆ ಫ್ಯಾನ್ ಹಾಕಿದ್ರೆ ಸೌಂಡ್ ಅಲ್ಲ. ನನ್ ಮಗ, ನಾನ್ ನಿನ್ ಮಗ ಅಮ್ಮ. ನೀನು ನನ್ ಮಗ. ನೀನ್ ಹೇಳ್ತಾ ಇದೀಯ ನನ್ ಮಗ ಅಂತ. ಖುಷಿ ಆಯ್ತಾ ಮಗನೆ? ತಗೋಬೇಕು ಕ್ಯಾಮ್ರಾ ತಗೋಬೇಕು. ಖುಷಿ ಆಯ್ತು. ಏನೋ ಹೇಳಂಗಿದ್ದು ಹೇಳಮ್ಮ. ನಾನು ಇನ್ಮೇಲೆ ಡೈಲಿ ಲವ್ ಮಾಡ್ತಾ ಇದ್ದೀನಮ್ಮ. ನಮ್ ಸಬ್ಸ್ಕ್ರೈಬರು ಮತ್ತೆ ವ್ಯೂವರ್ಸ್ಗೆ ನಿನ್ ಕಡೆಯಿಂದ ಏನಾದ್ರು ಹೇಳಂಗಿದ್ರೆ ಮಾಡಿ. ಎಲ್ರು ಸಪೋರ್ಟ್ ಮಾಡ್ಲಿ, ಎಲ್ಲ ವಿಡಿಯೋ ನೋಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಲಿ. ಆಮೇಲೆ ಇನ್ನೇನೈತೆ ಹೇಳು. ಆಕ್ಚುಲಿ ನನ್ ಬರ್ತಡೇ ನೀನ್ ಗಿಫ್ಟ್ ಕೊಡ್ಬೇಕು. ಕೊಡ್ತೇನೆ ಬಿಡಮ್ಮ. ಏನ್ ಬೇಕು ಹೇಳಮ್ಮ. ಏನು ಬೇಡ ಮಗನೆ, ಹೇಳಮ್ಮ. ಪ್ರೀತಿನೇ ಇದ್ರೆ ಸಾಕು. ಇಲ್ಲ, ಪ್ರೀತಿ ಯಾವಾಗಿದ್ದೇ ಇರುತ್ತೆ. ಗಿಫ್ಟ್ ಅನ್ನೋದು ಕೊಡ್ಬೇಕು ತಾನೆ. ಏನು ಬೇಡ. ವಾಚ್ ಕೊಡ್ಸ್ತೀನಮ್ಮ, ನಿಜ. ನಾನು ವಾಚ್ ಕೊಡ್ಸಿ ನಿಂಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡ್ಕೋಬೇಕಾದ್ರೆ. ಯಾಕೆ ಅದು ನಿಂಗೆ ಇಷ್ಟು ಶೆಕೆ? ನನಗೆ ನೋಡಿ ಅಷ್ಟೊಂದು ಶೆಕೆ ನೀರು ನನಗ್ ಬಂದಿಲ್ಲ, ಬಟ್ ನಮ್ಮಮ್ಮ ನೋಡಿ ಶೆಕೆ ನೀರು ಹಿಂಗ್ ಬಂದ್ಬಿಟ್ಟಿದೆ. ತೋರ್ಸಮ್ಮ ಶೆಕೆ ನೀರು ನೋಡು, ಫುಲ್ಲು ಶೆಕೆ. ಸುರ್ದೋಗೈತೆ ಫುಲ್ಲು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಅಮ್ಮನ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕೇನೋ. ಮತ್ತೆ ಹೇಳ್ಬೇಕಲ್ಲಮ್ಮ, ಸಪೋರ್ಟ್ ಯಾರು ಮಾಡ್ತಾವ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟೊತ್ತು ಕ್ಯಾಮ್ರಾ ನಾನೆಲ್ಲ ಇದೆಲ್ಲ ಹೇಳಿದ್ದು ಇಷ್ಟೊತ್ತು ಹೇಳದ್ನಲ್ಲ. ಪಾಪ ಊಟ ಆಯ್ತಾ ನಿಂದು? ನಂದಾಯ್ತು, ನೀನ್ ತಿನ್ನಿಲ್ಲ ಇನ್ನು. ಎಷ್ಟಾಯ್ತು ಟೈಮು? 9:43 ಆಗ್ಬಿಟ್ಟಿದೆ. ಗೈತ್ ಇವತ್ತು ಡೇಟ್ ಎಷ್ಟಂದ್ರೆ ಆಕ್ಚುಲಿ ಎಷ್ಟಮ್ಮ ಇವತ್ತು? 27 ಏಪ್ರಿಲ್ 2026 ವ್ಲಾಗ್ ಮಾಡ್ತಿರೋದು ಇದು, ಸರಿನಾ ಗೈಸ್? ನೀವು ಸಪೋರ್ಟ್ ಮಾಡ್ತೀರಂತ ನನಗೆ ಗೊತ್ತು ಗೈಸ್. ಮಾಡೇ ಮಾಡ್ತಾರೆ ಗೈಸ್, ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋದು ಹಂಗೆ ಹೇಳಕ್ಕಾಗಲ್ಲ. ಸಪೋರ್ಟ್ ಮಾಡಿ ಗೈಸ್, ಸರಿನಾ? ಮತ್ತೆ ಇನ್ನೊಂದೇನಂದ್ರೆ, ನಾನು ಡೈಲಿ ವ್ಲಾಗು ಸ್ಟಾರ್ಟ್ ಮಾಡಿದಾಗ ಏನೇ ಮಿಸ್ಟೇಕ್ ಇರಲಿ, ನನ್ನ ಮಾತಲ್ಲಿ ಮಿಸ್ಟೇಕ್ ಇರಲಿ, ಮತ್ತು ನನ್ನ ಬಿಹೇವಿಯರಲ್ಲಿ ಮಿಸ್ಟೇಕ್ ಇರಲಿ, ಏನೇ ಮಿಸ್ಟೇಕ್ ಇರಲಿ ಕಮೆಂಟ್ ಹಾಕಿ. ಯಾಕಂದರೆ ನೆಕ್ಸ್ಟ್ ವಿಡಿಯೋ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು. ನೀವು ಕಮೆಂಟ್ ಹಾಕ್ಮೇಲೆ ನಾನು ಅದು ಮಾತು ಚೇಂಜ್. ನಾನು ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿರೋದು. ನಿಮ್ದು ಒಂದೊಂದು ಕಮೆಂಟಿಂದ ನನಗೆ ನೆಕ್ಸ್ಟ್ ವಿಡಿಯೋಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ಫಸ್ಟ್ ವಿಡಿಯೋ ಅಂದ್ಕೊಳ್ಳಿ, ಭಯ ಪಟ್ಕೊಂಡು ನೋಡಿ ಹಿಂಗೆ ಕರೆಕ್ಟಾಗಿ ಮಾತಾಡ್ತಾಯಿಲ್ಲ ನೋಡಿ, ಓಕೆ ಸುಮ್ಮನೆ ಹಿಂಗೆ ಏನಾದರೂ ಅದು ಆಮೇಲೆ ಹಿಂಗೆಲ್ಲ ಅನ್ನೋದು ನನಗೆ ಅನಿಸ್ತಿದೆ, ಈ ಥರ ಎಲ್ಲ ಮಾಡಬಾರ್ದು ಅಂತ. ಬಟ್ ಫಸ್ಟ್ ಬ್ಲಾಗ್ ಅಲ್ಲ, ನಾರ್ಮಲಾಗಿ ಹಿಂಗೆ ಸ್ಟಾರ್ಟಿಂಗೆಲ್ಲ ಹೋಗ್ತಾ ಸರೋಗುತ್ತೆ. ಬಟ್ ನೀವು ಕಮೆಂಟ್ ಹಾಕೋದಂತೂ ಮರೆಗೆ ಹೋಗ್ಬಿಡುತ್ತೆ. 1 ನಿಮಿಷ ಅಷ್ಟೇ ತಾನೇ ಆಗೋದು. ನೋಡಿ ಅಂದರೆ ನಿಮ್ದು 1 ನಿಮಿಷನೂ ಆಗಲ್ಲ ಕಮೆಂಟ್ ಹಾಕೋಕ್ಕೆ. ಅದರಿಂದ ನನಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದರೆ ನೀವು ಕಮೆಂಟ್ ಹಾಕೋದ್ರಿಂದ ನಾನು ನೆಕ್ಸ್ಟ್ ಅದೇನಂದರೆ, ಫಾರ್ ಎಕ್ಸಾಂಪಲು ನೀನು ಈ ಜಾಗದಾಗ ಈ ಥರ ಮಾತಾಡಬಾರ್ದಾಗಿತ್ತು, ಸರಿನಾ? ನೀನು ಇನ್ನೂ ಚೆನ್ನಾಗಿ ಮಾತಾಡ್ಬೋದಾಗಿತ್ತು, ಈ ಥರ ಕಮೆಂಟು. ಮತ್ತು ಇನ್ನು ನಿಮ್ಗೆ ಏನು ಅನಿಸುತ್ತೋ ಆ ಥರ ಕಮೆಂಟ್ ಹಾಕಿ. ನಾನು 100% ಎಲ್ಲ ಕಮೆಂಟು ಓದ್ತೀನಿ. ಮತ್ತು ನನ್ನ ಹೆಂಗೆ ಗೊತ್ತಾ ಗೈಸ್ ಅಂದರೆ, ಒಂದೊಂದು ವೀಡಿಯೋದಲ್ಲೂ
ಇಂಪ್ರೂವ್ಮೆಂಟು ಸ್ವಲ್ಪ ಇಂಪ್ರೂವ್ಮೆಂಟು ಮಾತಾಗಲಿ ಮತ್ತು ಬಿಹೇವಿಯರ್ ಹೆಂಗೆ ಮಾತಾಡಬೇಕು, ಯಾರ್ಯಾರ ಹತ್ರ ಹೆಂಗೆ ಮಾತಾಡಬೇಕು, ಇಲ್ಲ ನೀ ಇನ್ನೂ ಹಿಂಗೆ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ವೀಡಿಯೋಸು ಅಂತೆಲ್ಲ ನೀವು ಹೇಳಿ ಗೈಸ್, ನಾನು ಖಂಡಿತ ಮಾಡ್ತೀನಿ. ಓಕೆನಾ? ಓಕೆ ಗೈಸ್, ಸಿಗ್ತೀನಿ ಮತ್ತೆ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ನೀನು ಒಂದು ಥ್ಯಾಂಕ್ಸ್ ಹೇಳ್ಬಿಡವ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನನ್ನ ಮಗಕ್ಕ ಫುಲ್ ಹೆಲ್ಪ್ ಮಾಡಿ, ನೋಡಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ ಗೈಸ್. ಇಷ್ಟಪಟ್ಟು ಕ್ಯಾಮ್ರಾ ತಕೊಂಡಿದ್ದಾನೆ ಗೈಸ್. ಫಸ್ಟ್ ಹೆಲ್ಮೆಟ್ ಕ್ಯಾಮ್ರಾ ತಕೊಂಡಿದ್ದಾನೆ, ಅದೊಂದಾಯ್ತು. ಈಗ ಎಲ್ಲಾ ಕಡೆ ತಿರುಗ್ತೈತೆ ಅದೇನೋ ಯಾವ ಕಡೆ ಮನುಷ್ಯರು ಬಂದ್ರೆ ಆ ಕಡೆ ತಿರುಗ್ತೈತೆ ಗೈಸ್. ಆ ತರ ಕ್ಯಾಮ್ರಾ ಬೇಕೇ ಬೇಕಂತ ತೆಗ್ಸ್ಕೊಂಡಿದ್ದಾನೆ. ಇದಕ್ಕೂ ಇದು ಇಲ್ಲಿ ಇಟ್ಕ, ಇದು ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರೋದು. ಸ್ಟಾರ್ಟಿಂಗ್ ಅದ ಕ್ಯಾಪಿಂಗ್ ಇರ್ಬೇಕ್ರಿ ಚಿಕ್ಕ. ಹಿಂಗೆ ಕಣ ಕಿಂಗು. ನೋಡಿ ಎಲ್ಲ ಇದ್ರೊಳಗಡೆ ಇಟ್ಬಿಟ್ಟು ಜಸ್ಟ್ ಎಲ್ಲ ಇದರಲ್ಲೇ ಇದೆ.